ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಕೆಲವೇ ದಿನಗಳು ಉಳಿದಿದೆ ಹೊಸ ವರ್ಷಕ್ಕೆ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ನಿಮ್ಮ ಜೀವನದಲ್ಲಿ ತುಂಬ 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 ಸಕ್ಸಸ್ಸನ್ನು ತಂದುಕೊಡಲಿ ಅಂತ ನಾನು ದೇವರಲ್ಲಿ, ಯೂನಿವರ್ಸಲ್ಲಿ ಪ್ರೇ ಮಾಡ್ಕೋತೀನಿ. ನಾನು ತೋರಿಸುವಂತಹ ವೆರಿ ಸಿಂಪಲ್ ಟೆಕ್ನಿಕ್ಸ್ ತುಂಬ ಎಫೆಕ್ಟಿವ್ನ ಕೊಡುತ್ತೆ. ಓಕೆ, ಯಾರು ಕೂಡ ಈ ಟೆಕ್ನಿಕ್ಸ್ಗಳನ್ನು ದಯವಿಟ್ಟು ಮಿಸ್ ಮಾಡಬೇಡಿ. ಇದನ್ನು ಅಳವಡಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ತುಂಬ ಚೇಂಜಸನ್ನು ನೋಡ್ತೀರಾ. ಐ ಆಮ್ ಪ್ರಿಟಿ ಶ್ಯೂರ್. ಸಣ್ಣ ಪುಟ್ಟ ಅಷ್ಟೇ ಇದು. ಜಸ್ಟ್ ಒಂದು ಪೆನ್ನು ಪೇಪರ್ ಬೇಕಾಗುತ್ತೆ ನಿಮಗೆ. ನೀವು ಪೀರಿಯಡ್ಸಲ್ಲಿದ್ದರೂ, ನಿಮ್ಮ ಮನೇಲಿ ಏನೇ ಸೂತ್ಕ ಆಗಿದ್ರು ಅದೆಲ್ಲ ಮ್ಯಾಟರ್ ಆಗಲ್ಲ ನೀವು ಇದನ್ನು ಮಾಡೋದಕ್ಕೆ. ಓಕೆ, ಇಲ್ಲಿ ನಾನು ನಿಮ್ಮ ಈ ವರ್ಷನ ಅಂದರೆ 2025 ಹೇಗಿತ್ತು ಅಂತ ರೇಟ್ ಯುವರ್ ಸೆಲ್ಫ್ ಅಂತ ಬರ್ತೀನಿ. 1 to 10 ಸ್ಕೇಲಲ್ಲಿ ನಿಮ್ಮ ವರ್ಷ ಹೇಗಿತ್ತು ಅನ್ನೋದನ್ನು ನೀವು ರೇಟ್ ಮಾಡ್ಕೊಳ್ಳಿ ಅಂತ. ಅಂದರೆ ಈಗ ಹೆಲ್ತ್ ವೈಸ್ ಅಂತ ಬಂದಾಗ, ಹೆಲ್ತ್ ವೈಸ್ ನನಗೆ ಓಕೆ, ನಾನು ಸ್ವಲ್ಪ ವೆಯ್ಟ್ ಪುಟ್ ಆನ್ ಆಗಿದ್ದೀನಿ. ಸೊ ನಾನು ವರ್ಕೌಟ್ ಮಾಡಬೇಕಿತ್ತು, ಮಾಡಿಲ್ಲ. ಹಾಗಾಗಿ ನಾನು ಅದನ್ನು 5 ಅಂತ ರೇಟಿಂಗ್ ಕೊಡ್ತೀನಿ. ಓಕೆ, 5 ಅಂತ ಅದಕ್ಕೆ ರೇಟಿಂಗನ್ನು ಕೊಡ್ತೀನಿ. ಈ ರೀತಿ 1 to 10 ಸ್ಕೇಲಲ್ಲಿ ನೀವು ರೇಟಿಂಗನ್ನು ಮಾಡ್ಕೋಬೋದು. ಆ್ಯಂಡ್ ಕರಿಯರ್ ರಿಲೇಟೆಡ್, ನಾನು ಕರಿಯರಲ್ಲಿ ತುಂಬ ಚೆನ್ನಾಗಿದೆ, ನನ್ನ ಮ್ಯಾನೇಜರ್ಸು ಎಲ್ಲ ತುಂಬ ಚೆನ್ನಾಗಿ ಹೊಗಳ್ತಾ ಇದ್ದರು. ಬಟ್ ಎಲ್ಲೋ ಒಂದು ಕಡೆ ನಾನು ಯಾವುದೇ ರೀತಿಯಾದಂತಹ ಇಂಪ್ರೂವ್ಮೆಂಟನ್ನು ಮಾಡ್ಕೊಂಡಿಲ್ಲ, ಅಂದರೆ ಏನೂ ಹೊಸ ಸ್ಕಿಲ್ಲನ್ನು ಕಲೀಲಿಲ್ಲ. ಸೊ ಹಾಗಾಗಿ 8. ಆ್ಯಂಡ್ ಫಿನಾನ್ಸ್ ಏನೂ ಸೇವಿಂಗ್ಸನ್ನು ಮಾಡಿಲ್ಲ. ಸೊ ಎಲ್ಲ ತುಂಬ ಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ, ಏನೇನೋ ಪರ್ಚೇಸ್ ಮಾಡಿದ್ದೀನಿ. ಹಾಗಾಗಿ ಐ ವುಡ್ ರೇಟ್ ಮೈ ಸೆಲ್ಫ್ ಆಸ್ 2. ಓಕೆ, 1 ಈಸ್ ಲೋಯೆಸ್ಟ್ ಆ್ಯಂಡ್ 10 ಈಸ್ ಹೈಯೆಸ್ಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ ನಾನು. ಆ್ಯಂಡ್ ರಿಲೇಷನ್ಶಿಪ್ ಮ್ಯಾಟರಲ್ಲೂ ಅಷ್ಟೇ, ಐ ವುಡ್ ಗಿವ್, ಯಾರ ಜೊತೆಗೂ ನಾನು ಅಷ್ಟು ಕಮ್ಯುನಿಕೇಟ್ ಮಾಡೋಕ್ಕೆ ಆಗಲಿಲ್ಲ, ತುಂಬ ಬ್ಯುಸಿ ಇದ್ದೆ. ಸೊ ಹಾಗಾಗಿ ಐ ವುಡ್ ರೇಟ್ ಮೈ ಸೆಲ್ಫ್ ಆಸ್ 5. ಆ್ಯಂಡ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಓಡಾಡಿದ್ದೀನಿ, ಅದನ್ನು ಕೂಡ ಐ ವಿಲ್ ಗಿವ್ ಇಟ್ ಆಸ್ 5. ಆ್ಯಂಡ್ ಸ್ಪಿರಿಚುಯಲಿ ಎಸ್, ಐ ಹ್ಯಾವ್ ಡನ್, ಅಂದರೆ ತುಂಬಾ ಹೈ ಲೆವೆಲ್ ಆಫ್ ಸ್ಪಿರಿಚುಯಾಲಿಟಿ ಮಾಡಿದ್ದೀನಿ, ತುಂಬ ಮಂತ್ರಗಳನ್ನು ಹೇಳ್ಕೊಂಡಿದ್ದೀನಿ. ಬಿಕಾಸ್ ನನಗೆ ದುಡ್ಡು ಬೇಕಿತ್ತು ಅಲ್ವಾ. ಸೊ ಏನೇನೋ ಪರ್ಚೇಸ್ ಮಾಡೋದಕ್ಕೆ ತುಂಬ ಟೆಕ್ನಿಕ್ಸ್ಗಳನ್ನು ಮಾಡಿದೆ. ಎಸ್, 10. ಆ್ಯಂಡ್ ಹ್ಯಾಪಿನೆಸ್, ಹೌದು, ನಾನು ಈ ವರ್ಷ ತುಂಬ ಹ್ಯಾಪಿಯಾಗಿದೆ. 10. ಆ್ಯಂಡ್ ಟ್ರಾವೆಲ್ ಎಲ್ಲೂ ಮಾಡೋಕ್ಕಾಗಿಲ್ಲ, ಜಸ್ಟ್ ಬಟ್ ಇಲ್ಲೇ ಕರ್ನಾಟಕದಲ್ಲಿ ಸುತ್ತಮುತ್ತ ಎಲ್ಲ ಹೋಗಿ ಬಂದಿದ್ದೀನಿ. ಸೊ ಐ ವುಡ್ ರೇಟ್ ಮೈ ಸೆಲ್ಫ್ ಆಸ್ 7. ಸೊ ಈ ರೀತಿ ನಿಮ್ಮ ಒಂದು ವರ್ಷನ ರೇಟ್ ಮಾಡ್ಕೊಳ್ಳಿ. ಓಕೆ, ಹೇಗಿತ್ತು ನಿಮ್ಮನ್ನು ನೀವು ರೇಟಿಂಗ್ಸನ್ನು ಕೊಟ್ಕೊಳ್ಳಿ. ಇದನ್ನು ಒಂದು ವೈಟ್ ಪೇಪರ್ ತೊಗೊಂಡು ಬರೆದಿಟ್ಕೊಂಡು ರೇಟ್ ಮಾಡ್ಬೋದು, ಅಥವಾ ಒಂದು ಎಕ್ಸೆಲ್ ಶೀಟೋ, ನಿಮ್ಮ ಅನುಕೂಲ, ನೀವು ಹೇಗಾದರೂ ಮಾಡ್ಬೋದು. ಇದನ್ನು ನಿಮ್ಮ ಜೊತೆ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ, ಮುಂದಿನ ವರ್ಷಕ್ಕೆ ಅಂದರೆ 2026 ಡಿಸೆಂಬರ್ ತನಕನೂ ಇದು ನಿಮ್ಮ ಜೊತೆಗಿದ್ದರೆ ನಿಮಗೆ ಗೊತ್ತಾಗುತ್ತೆ 25ರಿಂದ 26 ಎಷ್ಟು ಇಂಪ್ರೂವ್ಮೆಂಟನ್ನು ನೀವು ಮಾಡ್ಕೊಂಡ್ರಿ. ಈಗ ನಾನು 2026ಅಲ್ಲಿ ತುಂಬ ವರ್ಕೌಟ್ ಎಲ್ಲ ಮಾಡಿ ನನ್ನ ಬಾಡಿನ ನಾನು ಒಳ್ಳೆ ಹೀಲ್ ಮಾಡ್ಕೋಬೇಕಂತ ಇದ್ದೀನಿ. ಸೊ ನೆಕ್ಸ್ಟ್ ಇಯರಿಗೆ ನೋಡ್ತೀನಿ ನಾನು 5ಇಂದ ನಾನು ಏನಾದರೂ ಚೇಂಜಸ್ನ ಮಾಡ್ಕೊಂಡ, 5ಇಂದ ನಾನು ಅದನ್ನು 9ಗೆ ಮಾಡ್ಕೊಂಡ ಅಥವಾ 10ಗೆ ಮಾಡ್ಕೊಂಡ, ಐ ವುಡ್ ರೈಟ್. ಸೊ ಕಂಪ್ಯಾರಿಸನ್ಗೋಸ್ಕರ ನೀವು ಇದನ್ನು ಇಟ್ಕೋಬೋದು. ಇಲ್ಲ ಪ್ರೈವಸಿ ಇಶ್ಯೂ ಇದೆ, ಅದು ಇದು ಅಂತ ಹೇಳಿದ್ರೆ ನೀವು ಬರ್ನ್ ಮಾಡಿ ಯೂನಿವರ್ಸ್ಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಇನ್ನು ಎರಡನೇ ವಿಚಾರಕ್ಕೆ ಬಂದಾಗ, ಡಿಕ್ಲಟರ್ ಫಿಸಿಕಲ್ ಆ್ಯಂಡ್ ಡಿಜಿಟಲ್ ಸ್ಪೇಸಸ್ ಅಂತ ಹೇಳಿದ್ದೀನಿ. ಅಂದರೆ ನಿಮ್ಮ ಒಂದು ಜಾಗ, ನಿಮ್ಮ ರೂಮ್, ಹಳೆ ಬಟ್ಟೆಗಳಾಗಿರ್ಬೋದು, ಪ್ಲಾಸ್ಟಿಕ್ ಕವರ್ಸ್ಗಳಾಗಿರ್ಬೋದು, ಅಥವಾ ಹಳೆ ಶೂಸ್ಗಳಾಗಿರ್ಬೋದು, ಕಾಸ್ಮೆಟಿಕ್ಸ್ ಇರುತ್ತಲ್ಲ ನಿಮ್ಮದು, ಲಿಪ್ಸ್ಟಿಕ್ಕೋ, ನೇಲ್ ಪಾಲಿಶೋ ಅಥವಾ ಕ್ರೀಮ್ಗಳು, ಅವನ್ನೆಲ್ಲ ಹಳೇದು ಏನೇನಿದೆ ಅದೆಲ್ಲ ಬಿಸಾಕ್ಬಿಡಿ. ಓಕೆ, ನಿಮಗೆ ಬೇಕಾಗಿರೋದು ಅಷ್ಟನ್ನೇ ಇಟ್ಕೊಳ್ಳಿ. ಆ್ಯಂಡ್ ಅನ್ಯೂಸ್ಡ್, ಹಳೇದಂತ ಅಲ್ಲ, ಯೂಸೇ ಮಾಡಿಲ್ಲಪ್ಪ ಮತ್ತು ಇದರಿಂದ ಏನೂ ಯೂಸ್ಫುಲ್ ಇಲ್ಲ, ಅದೆಲ್ಲ ಬಿಸಾಕಿ. ಮತ್ತು ಡಿಜಿಟಲ್ ಸ್ಪೇಸ್ ಅಂತ ಬಂದಾಗ, ನಿಮ್ಮ ಫೋಟೋಸ್ ಆಗಿರ್ಬೋದು, ಬ್ಲರ್ ಇರೋ ಫೋಟೋ, ಏನೋ ಸ್ಕ್ರೀನ್ಶಾಟ್ ತೆಗೆದಿರೋದು, ಯಾರಿಗೋ ಏನೋ ಸೆಂಡ್ ಮಾಡಿರೋದು, ಅಥವಾ ಯಾರೋ ಏನೋ ಫಾರ್ವರ್ಡ್ ಮಾಡಿರೋದು, ಅದು ಇದು ಏನೇನೋ ಗಲೀಜಿರುತ್ತೆ. ಆ್ಯಂಡ್ ಅದನ್ನೆಲ್ಲ ಡಿಲೀಟ್ ಮಾಡಿ. ಮತ್ತು ಸಬ್ಸ್ಕ್ರಿಪ್ಷನ್ ಇರುತ್ತಲ್ಲ, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್, ನೀವು ಯಾವುದು ಪಿಕ್ಚರೇ ನೋಡಿರಲ್ಲ, ಆದರೂ ಸಾವಿರ ಗಟ್ಟಲೆ ಕೊಟ್ಟು ಸಬ್ಸ್ಕ್ರಿಪ್ಷನ್ನ ಮಾಡ್ಕೊಂಡಿರ್ತೀವಿ. ಆ ಥರದ ಸಬ್ಸ್ಕ್ರಿಪ್ಷನನ್ನೆಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಅದನ್ನು ಮಾಡಿ. ಇನ್ನು ಮೂರನೇದು, ಸ್ಟಾಪ್ ಡೂಯಿಂಗ್ ಲಿಸ್ಟ್ ಅಥವಾ ಲೆಟ್ ಗೋ ಲಿಸ್ಟ್ ಅಂತ ಹೇಳಿ ನಾನು ಮಾಡಿದ್ದೀನಿ. ಸ್ಟಾಪ್ ಡೂಯಿಂಗ್ ಲಿಸ್ಟ್ ಅಂತ ಹೇಳಿದ್ರೆ, ಈಗ ನಾನು ಶುಗರ್ ಜಾಸ್ತಿ ತಿಂದಿದ್ದೀನಿ ಈ ವರ್ಷ. ಸೊ ಮುಂದಿನ ವರ್ಷಕ್ಕೆ ನಾನು ಶುಗರ್ ಕಡಿಮೆ ತಿನ್ನಬೇಕು. ಓಕೆ, ಆ್ಯಂಡ್ ವಾಕ್ ಹೋಗಿಲ್ಲ, ಅಥವಾ ಏನಾದರೂ ನಿಮ್ಮದು ಸ್ಟಾಪ್ ಡೂಯಿಂಗ್ ಲಿಸ್ಟ್ ಇರುತ್ತಲ್ಲ, ಲೈಕ್ ನಾನಂತ ಹೇಳಿದ್ರೆ ಐ ಸ್ಪೆಂಟ್ ಮೋರ್ ಟೈಮ್ ಆನ್ ಸೋಷಿಯಲ್ ಮೀಡಿಯಾ ಈ ವರ್ಷ.
ಓಕೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸ್ಕ್ರಾಲಿಂಗ್ ನಡೆಸಿದ್ದೀನಿ, ಅದು ನನ್ನ ಸ್ಟಾಪ್ ಡೂಯಿಂಗ್. ನಾನು ಮುಂದಿನ ವರ್ಷ ಸೋಷಿಯಲ್ ಮೀಡಿಯಾ ಜಾಸ್ತಿ ಯೂಸ್ ಮಾಡಲ್ಲ. ಅದು ಒಂದು ಶುಗರ್ ಕಟ್ ಮಾಡ್ತೀನಿ. ಆ ರೀತಿ ನಿಮ್ದು ಏನೇನೆಲ್ಲ ಇದೆ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಹೇಳ್ಬಹುದಲ್ಲ, ಅದೆಲ್ಲ ಏನಿದೆ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಅಷ್ಟೇ ನಿಮ್ಮ ಜೊತೇಲಿ ಇಟ್ಕೋಬೋದು, ಇಲ್ಲ ಬರ್ನ್ ಮಾಡಿ ಯೂನಿವರ್ಸಿಗೆ ಆ್ಯಶಸ್ನ ಬ್ಲೋ ಮಾಡ್ಬೋದು. ಬಟ್ ಇಟ್ಕೊಳ್ಳಿ, ಅದೆಲ್ಲ ಸ್ಟಾಪ್ ಡೂಯಿಂಗ್ ಲಿಸ್ಟ್ ಎಲ್ಲ ಇಟ್ಕೊಳ್ಳಿ. ಮತ್ತು ಟಾಕ್ಸಿಕ್ ಪೀಪಲ್ನ ನಿಮ್ಮ ಲೈಫಿಂದ ತೆಗೆದು ಹಾಕ್ಬಿಡಿ, ಅವ್ರ ನಂಬರ್ಸನ್ನು ಡಿಲೀಟ್ ಮಾಡಿ, ಆ ರೀತಿ ಏನಾದರೂ ಒಂದು ಆ್ಯಕ್ಷನನ್ನು ನೀವು ತೊಗೋಬೋದು. ಗ್ರ್ಯಾಟಿಟ್ಯೂಡ್ ಲಿಸ್ಟ್, ವೆರಿ ವೆರಿ ಇಂಪಾರ್ಟೆಂಟ್. ಗ್ರ್ಯಾಟಿಟ್ಯೂಡ್ ಲಿಸ್ಟ್, ಈ ವರ್ಷ ನೀವು ಯಾವೆಲ್ಲ ವಿಚಾರಗಳಿಗೆ ಗ್ರ್ಯಾಟಿಟ್ಯೂಡನ್ನು ತಲುಪಿಸ್ತೀರ. ನನ್ನನ್ನು ಕೇಳೋದಾದರೆ, ನನಗೆ ಯಾರೆಲ್ಲ ಸಕ್ಸಸ್ ಸ್ಟೋರಿ ಶೇರ್ ಮಾಡಿದ್ರು ಅಥವಾ ಯಾರೆಲ್ಲ ನನಗೆ ಪೇಮೆಂಟ್ ಮಾಡಿ ನನ್ನ ಹತ್ರ ರೀಡಿಂಗ್ ತೊಗೊಂಡಿದ್ರು ಅವರೆಲ್ಲರಿಗೂ ನಂದು ಗ್ರ್ಯಾಟಿಟ್ಯೂಡ್ ಹೋಗುತ್ತೆ. ಅದನ್ನು ಗ್ರ್ಯಾಟಿಟ್ಯೂಡ್ ಜಾರಲ್ಲಿ ನಾನು ಮಾಡಿಟ್ಟಿರ್ತೀನಿ. ಬಟ್ ಸ್ಟಿಲ್ ಈ ವರ್ಷ ಆ ಜಾರನ್ನೆಲ್ಲ ತೆಗೆದುಬಿಟ್ಟು ಅದರಲ್ಲಿರುವಂಥದ್ದನ್ನು ಓದಿ ಬರ್ನ್ ಮಾಡ್ತೀನಿ ನಾನು. ಆ್ಯಂಡ್ ಏನಾದರೂ ಹೊಸದಾಗಿ ಪರ್ಚೇಸ್ ಮಾಡಿದ್ರಾ, ಮನಿ ನಿಮ್ಗೆ ಯಾರಾದರೂ ದುಡ್ಡು ಕೊಟ್ರಾ, ಆ ರೀತಿ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಥ್ಯಾಂಕ್ಫುಲ್ ಆಗಿರುವಂತಹ ವಿಚಾರಗಳು ನಡೆದಿದೆ ಅದನ್ನು ಒಂದು ಲಿಸ್ಟ್ ಮಾಡಿ. ಇದೆಲ್ಲ ಎಷ್ಟಾದರೂ ಬರಿಬೋದು, ನೀವು 100 ಗ್ರ್ಯಾಟಿಟ್ಯೂಡ್ ಆದರೂ ಬರಿಬೋದು, 100 ಸ್ಟಾಪ್ ಡೂಯಿಂಗ್ ಲಿಸ್ಟ್ ಕೂಡ ನೀವು ಮಾಡ್ಕೋಬೋದು. ಯಾವುದಕ್ಕೂ ಒಂದು ಲಿಮಿಟ್ ಅನ್ನೋದೇನು ಇಲ್ಲ. ಓಕೆ. ಆ್ಯಂಡ್ 5ನೇ ವಿಚಾರ, ಸೆಂಡ್ ವಿಶಸ್ ಆರ್ ಗುಡ್ ಮೆಸೇಜ್ ಟು 5 ಪೀಪಲ್. ನಿಮ್ಮ ಜೀವನದಲ್ಲಿ ಒಂದು 5 ಜನನ ಪಿಕ್ ಮಾಡಿ, ನಿಮ್ಮ ತಂದೆ, ತಾಯಿ, ತಮ್ಮ, ಅಕ್ಕ, ಅಣ್ಣ ಯಾರಾದರೂ ಆಗಿರ್ಬೋದು, ಒಂದು 5 ಜನ. ಅವರಿಗೆ ಒಂದು ಸುಮ್ಮನೆ ಏನೋ ಒಂದು ಥ್ಯಾಂಕ್ ಯು ಮೆಸೇಜು, ಅಥವಾ ನಿಮಗೆ ಥ್ಯಾಂಕ್ ಯು ಕಳ್ಸೋಕ್ಕೆ ಮುಜುಗರ ಆದರೆ ಯಾವುದಾದ್ರೂ ಒಂದು ಫಾರ್ವರ್ಡ್ ಅಥವಾ ಕೃಷ್ಣಂದು ಒಂದು ಸಂದೇಶನೋ ಏನಾದರೂ ಕಳಿಸಿ. ಸೊ ಇಟ್ ಬ್ರಿಂಗ್ಸ್ ಚೇಂಜಸ್, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಚೇಂಜಸನ್ನು ತಂದು ಕೊಡುತ್ತೆ ಈ ಒಂದು ವಿಚಾರ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಿಷನ್ ಬೋರ್ಡ್ ಟೆಕ್ನಿಕನ್ನು ಮಾಡಿ. ವಿಷನ್ ಬೋರ್ಡ್ ಟೆಕ್ನಿಕನ್ನು ಮಾಡೋದಕ್ಕೆ ಈ ರೀತಿ ನೀವು ಕ್ಯಾಟಗರೀಸ್ನ ಮಾಡ್ಕೊಳ್ಳಿ. ಓಕೆ. ಸೊ ಒಂದು ನಿಮ್ಗೆ ಏನೇನೆಲ್ಲ ಕ್ಯಾಟಗರಿ ಬೇಕೋ ಅದನ್ನು ಮಾಡ್ಕೊಳ್ಳಿ. ಈಗ ಟ್ರಾವೆಲ್ ಅಂತ ಬಂದಾಗ, ಈ ವರ್ಷ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾ? ಓಕೆ, ಮಾಲ್ಡೀವ್ಸಿಗೆ ಟ್ರಾವೆಲ್ ಮಾಡಬೇಕು. ಮಾಲ್ಡೀವ್ಸಿಂದು ಪಿಕ್ಚರ್ಸ್ಗಳನ್ನು ತೆಗೆದು ನೀವು ಹಾಕ್ಕೋಬೋದು. ಈ ವಿಡಿಯೋ ಎಂಡಲ್ಲಿ ನಾನು ಡಿಜಿಟಲ್ ವಿಷನ್ ಬೋರ್ಡಿಂದು ವಿಡಿಯೋ ಹಾಕ್ತೀನಿ, ಲಿಂಕ್ ಹಾಕ್ತೀನಿ, ಅದನ್ನು ಚೆಕ್ಔಟ್ ಮಾಡಿ. ನಾನು ಹೇಗೆ ಪಿಂಟ್ರೆಸ್ಟಿಂದ ತೆಗೆದು ಯೂಸ್ ಮಾಡಿದ್ದೆ. ಕೆಲವ್ರಿಗೆ ಗೊತ್ತಾಗುತ್ತೆ, ಯಾರಿಗೆಲ್ಲ ಗೊತ್ತಾಗಲ್ಲ, ನೀವು ಅದನ್ನು ನೋಡಿ ಫಾಲೋ ಮಾಡ್ಕೋಬೋದು. ಇನ್ನು ನಿಮಗೆ ಪಿಕ್ಚರ್ಸ್ ಬೇಕು ಅಂದರೆ ನೀವು ಒಂದು ಕೊಲ್ಯಾಜ್ ಥರ ಮಾಡಿಕೊಂಡು ಎಲ್ಲ ಒಂದು ವರ್ಡ್ ಡಾಕ್ಯುಮೆಂಟ್ ಅಥವಾ ಪಿಂಟ್ರೆಸ್ಟಿಗೆ ಹೋದರೆ ಅಲ್ಲೇ ಕೊಲ್ಯಾಜ್ ಮಾಡ್ಕೋಬೋದು. ಅಲ್ಲಿ ಎಲ್ಲ ನಿಮ್ಮದೆಲ್ಲ ಫೋಟೋಸ್ನೆಲ್ಲ ಹಾಕಿ ಪ್ರಿಂಟೌಟ್ ತೆಗೆಸ್ಕೊಂಡು ಬಂದರೆ ಅದನ್ನು ಕಟ್ ಮಾಡಿ ನೀವು ನಿಮ್ಮದೊಂದು ಕಾರ್ಡ್ಬೋರ್ಡ್ ತೊಗೊಂಡು ಅದಕ್ಕೂ ಪೇಸ್ಟ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಒಂದು ಬುಕ್ಕನ್ನು ಮೇಂಟೈನ್ ಮಾಡಿ ಅದರಲ್ಲಿ ನೀವು ಬರಿತಾ ಹೋಗ್ಬೋದು. ಓಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ವಿಷನ್ ಬೋರ್ಡ್ ಮಾಡಬೇಕಾದ್ರೆ ಯಾರೆಲ್ಲ ಈಗ ಟ್ರಾವೆಲ್ ಮಾಡಬೇಕು, ಮಾಲ್ಡೀವ್ಸ್ ಫೋಟೋ ಹಾಕ್ತೀರಾ, ಓಕೆ. ಬಟ್ ವಾಟ್ ಈಸ್ ಯುವರ್ ಆ್ಯಕ್ಷನ್? ಅಂದರೆ ಆ್ಯಕ್ಷನ್ ಏನು ಬೇಕು? ಇದಕ್ಕೆ ದುಡ್ಡು ಬೇಕು, ಕರೆಕ್ಟಾ? ಪಾಸ್ಪೋರ್ಟ್ ಬೇಕು, ಪಾಸ್ಪೋರ್ಟ್ ಫೋಟೋ ಒಂದು ಹಾಕ್ಕೊಳ್ಳಿ. ನೆಕ್ಸ್ಟು ಮನಿ ಫೋಟೋ ಒಂದು ಹಾಕ್ಕೊಳ್ಳಿ. ಆ್ಯಂಡ್ ಯಾರ ಜೊತೆ ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ ಪಾರ್ಟ್ನರ್ ಫೋಟೋ ಒಂದು ಹಾಕ್ಕೊಳ್ಳಿ. ಇದೆಲ್ಲ ನೀವು ಹುಡುಕಿದ್ರೆ ಸಿಗುತ್ತೆ. ಓಕೆ. ಟ್ರಾವೆಲ್ ಪಾರ್ಟ್ನರ್ ಅಥವಾ ಫ್ರೆಂಡ್ಸ್ ಅಂತ ಎಲ್ಲ ನೀವು ಜಸ್ಟ್ ಒಂದೊಂದು ವರ್ಡ್ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಸಾಕಷ್ಟು ಇಮೇಜಸ್ಗಳು ಬರುತ್ತೆ. ಓಕೆ. ಆ್ಯಂಡ್ ಮಾಲ್ಡೀವ್ಸಿಗೆ ಹೋದಾಗ ಏನು ಮಾಡ್ತೀರಾ? ಏನಾದರೂ ಆ್ಯಕ್ಟಿವಿಟಿ ಮಾಡ್ತೀರಾ? ವಾಟರ್ ಆ್ಯಕ್ಟಿವಿಟೀಸ್ ಏನಾದರೂ ಮಾಡ್ತೀರಾ? ಅದ್ರದ್ದು ಫೋಟೋ ಹಾಕ್ಕೊಳ್ಳಿ. ಸೊ ಆದಷ್ಟು ಡೀಟೇಲಿಂಗ್ ಆಗಿರಲಿ. ಓಕೆ. ಜಸ್ಟ್ ನಾಟ್ ಲೈಕ್ ಮಾಲ್ಡೀವ್ಸ್, ಓಕೆ ಮಾಲ್ಡೀವ್ಸ್, ನೋ, ಆದಷ್ಟು ಡೀಟೇಲಿಂಗ್ ಆಗಿರಲಿ. ಎಂಥ ಸ್ಟೇ ಬೇಕು ನಿಮಗೆ, ಆ ರೀತಿ. ಆ್ಯಂಡ್ ಹ್ಯಾಪಿನೆಸ್ ಅಂತ ಹಾಕಿದ್ದೀನಿ. ಹ್ಯಾಪಿನೆಸ್ಸಿಗೂ ಅಷ್ಟೇ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಕೂತಿರೋ ಥರದ್ದು ಒಂದು ಫೋಟೋ ಹಾಕ್ಕೊಳ್ಳಿ, ಅಥವಾ ನೀವೇ ಯಾವಾಗಲೂ ನಗ್ತಾ ಇರೋದೊಂದು ಫೋಟೋ ಹಾಕ್ಕೊಳ್ಳಿ, ಲಾಫಿಂಗ್ ಫೋಟೋ ಹಾಕ್ಕೊಳ್ಳಿ. ಆ್ಯಂಡ್ ಎಮೋಜೀಸ್ನ ಹಾಕ್ಕೊಳ್ಳಿ, ಈ ಥರ ಸ್ಮೈಲ್ ಮಾಡ್ತಾ ಇರೋ ಥರ ಎಮೋಜೀಸ್ಗಳನ್ನು ಹುಡುಕಿ ಹಾಕ್ಕೊಳ್ಳಿ. ಇನ್ನು ಸ್ಪಿರಿಚುಯಾಲಿಟಿ ಅಂತ ಬಂದಾಗ ನಿಮಗೇನಾದರೂ ಮೆಡಿಟೇಷನ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಒಂದು ಮೆಡಿಟೇಷನ್ ಮಾಡ್ತಿರೋ ಪಿಕ್ಚರ್ ಹಾಕ್ಕೊಳ್ಳಿ, ಅಥವಾ ಲೈಕ್ ಒಂಥರ ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಅದು ದೇವ್ರಿನ ಫೋಟೋ ಹಾಕ್ಕೊಳ್ಳಿ, ಗಾಡ್ ಫೋಟೋ ಹಾಕ್ಕೊಳ್ಳಿ. ಸೊ ಅದು ನೋಡಿದಾಗೆಲ್ಲ ನಿಮಗೆ ಒಂದು ಫೀಲ್ ಆಗಬೇಕು. ಇನ್ನು ಹೆಲ್ತ್ ಅಂತ ಬಂದಾಗ ವೆಯ್ಟ್ ಲಾಸ್ ಮಾಡಬೇಕಾ, ವರ್ಕೌಟ್ ಫೋಟೋ ಹಾಕ್ಕೊಳ್ಳಿ, ಡಯಟ್ ಫುಡ್ ಫೋಟೋ ಹಾಕ್ಕೊಳ್ಳಿ. ಓಕೆ. ಡಯಟ್ ಫುಡ್ಡಿನ ಫೋಟೋ ಹಾಕ್ಕೊಳ್ಳಿ. ಈ ರೀತಿ ನಿಮ್ಗೆ ಏನು ಆ್ಯಕ್ಚುಲಿ ಬೇಕು ರಿಲೇಷನ್ಶಿಪ್ಪಲ್ಲಿ, ಮ್ಯಾರೇಜ್ ಆಗಬೇಕಾ, ಕಪಲ್ ಫೋಟೋ,
ಮ್ಯಾರೇಜ್ ಆಗ್ತಿರೋ ಕಪಲ್ ಫೋಟೋ, ತಾಳಿ ಕಟ್ತಾ ಇರೋದು ಆ ರೀತಿ. ಓಕೆ, ಆ್ಯಂಡ್ ಚೈಲ್ಡ್ ಬರ್ತ್ ಇಲ್ಲಿ ಬಿಟ್ಟಿದ್ದೀನಿ ನಾನು. ನಿಮ್ಮ ಒಂದು ಜೀವನದಲ್ಲಿ ನಿಮ್ಗೆ ಏನೇನು ಬೇಕೋ ಅದನ್ನು ನೀವು ಕ್ಯಾಟಗರೈಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಆ್ಯಂಡ್ ಕರಿಯರು, ಫಿನಾನ್ಸ್ ಬಿಟ್ಟಿದ್ದೀನಿ, ಜಸ್ಟ್ ನನಗೆ ಸ್ಪೇಸ್ ಕಮ್ಮಿ ಇದೆ ಅದಕ್ಕೆ ತೋರಿಸಿರೋದು. ಬಟ್ ನೀವು ಮಾಡ್ಕೋಬೇಕಾಗಿದ್ರೆ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಬೇಕು ನಿಮಗೆ ಅದನ್ನು ಮಾಡ್ಕೋಬೋದು. ಜಾಬ್ ಬೇಕಾ, ಕಂಪನಿ ಫೋಟೋ ಹಾಕ್ಕೊಳ್ಳಿ. ಓಕೆನಾ, ಕಂಪನಿದು ಫೋಟೋ ಹಾಕ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಏನಾದರೂ ಕೋರ್ಸ್ ಮಾಡ್ತಾ ಇರೋ ಥರದ್ದು ಅಥವಾ ಕೋರ್ಸ್ ನೇಮ್ ಹಾಕ್ಕೋಬೋದು. ಅದೆಲ್ಲ ಪಿಕ್ಚರ್ಸ್ಗಳನ್ನ ಹುಡುಕಿ ಒಂದು ವಿಷನ್ ಬೋರ್ಡನ್ನು ತಯಾರು ಮಾಡಿಕೊಡು. ಇನ್ನು 7ನೇ ಟೆಕ್ನಿಕ್ 12 ಗ್ರೇಪ್ಸ್ ಟೆಕ್ನಿಕ್. ಲಾಸ್ಟ್ ಇಯರ್ ಸಖತ್ ಬೂಮ್ ಆಗಿಬಿಟ್ಟಿತ್ತು ಈ ಒಂದು ಟೆಕ್ನಿಕ್. ಆ್ಯಂಡ್ ಐ ಸಾ ಲಾಡ್ ಆಫ್ ಸಕ್ಸಸ್ ಸ್ಟೋರೀಸ್. ತುಂಬ ಸಕ್ಸಸ್ ಸ್ಟೋರೀಸ್ನ ನೋಡಿದ್ದೀನಿ. ಬಟ್ ನಾನಂತೂ ಟ್ರೈ ಮಾಡಿಲ್ಲ. ಈ ವರ್ಷ ನಾನು ಟ್ರೈ ಮಾಡಬೇಕಂತ ಇದ್ದೀನಿ. ಸೊ ನಾನು ಪ್ರೀವಿಯಸ್ಲಿ ಹೇಳಿದ ಹಾಗೆ ಈಗ ನಾನು ಟ್ರೈ ಮಾಡಿ ನನ್ನ ಸಕ್ಸಸ್ ಹೇಳೋ ಅಷ್ಟೊತ್ತಿಗೆ 1 ವರ್ಷ ಆಗೋಗುತ್ತೆ. ಸೊ ನಿಮಗೆ ಟೈಮ್ ವೇಸ್ಟ್ ಆಗೋದು ಬೇಡ, ನನ್ನ ಜೊತೆಗೆ ನೀವು ಮಾಡಲಿ ಅಂತ ಹೇಳಿ 12 ಗ್ರೇಪ್ಸ್ ಟೆಕ್ನಿಕ್ಕನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ 12 ಗ್ರೇಪ್ಸ್ ಟೆಕ್ನಿಕ್ ಸ್ಪೇನ್ ದೇಶದಂತೆ 12 ದ್ರಾಕ್ಷಿಗಳನ್ನು ತೊಗೋಬೇಕು. ದ್ರಾಕ್ಷಿ ಗ್ರೀನ್ ಆಗಿರ್ಬೋದು, ಬ್ಲ್ಯಾಕ್ ಗ್ರೇಪ್ಸ್ ಆಗಿರ್ಬೋದು, ಅಥವಾ ಡ್ರೈ ಗ್ರೇಪ್ಸ್ ಕೂಡ ಆಗಿರಬಹುದು. ಓಕೆ, ಆಲ್ಮೋಸ್ಟ್ ಸೀಡ್ಲೆಸ್ಸೇ ತೊಗೊಳ್ಳಿ. ಕರೆಕ್ಟಾಗಿ 11:59ಕ್ಕೆ 31ನೇ ತಾರೀಕು ರಾತ್ರಿ 11:59ರಿಂದ 12 ಗಂಟೆ, ಆ 60 ಸೆಕೆಂಡ್ಸ್ಗಳು ಏನಿರುತ್ತಲ್ಲ ಅಷ್ಟರಲ್ಲಿ ನಿಮ್ಮ ವಿಶಸ್ಗಳನ್ನು ಹೇಳ್ಕೋತಾ ಒಂದೊಂದೇ ದ್ರಾಕ್ಷಿನ ಕೈಯಲ್ಲಿ ಹಿಡ್ಕೋಬೇಕು. ನಿಮ್ಮದು ವಿಷ ಹೇಳಬೇಕು, ತಿನ್ನಬೇಕು. ಆ 12 ದ್ರಾಕ್ಷಿನೂ ನೀವು 1 ನಿಮಿಷದಲ್ಲಿ ತಿಂದು ಮುಗಿಸ್ಬೇಕು. ಓಕೆ, ಸೊ ಲೇಟ್ ಮಾಡ್ಕೊಳ್ಳೋ ಆಗಿಲ್ಲ. ಆ್ಯಂಡ್ ಅದೇ ಟೈಮಲ್ಲೇ ಮಾಡಬೇಕು, 11:59ರಿಂದ 12 ಗಂಟೆ ಈ ಒಂದು ಟೈಮಲ್ಲೇ ಮಾಡಬೇಕಂತೆ. ಆ್ಯಂಡ್ ಕೆಲವರು ಟೇಬಲ್ ಕೆಳಗೆ ಕೂತು ತಿಂತಾರಂತೆ. ಇನ್ನು ಕೆಲವರು ಹೇಳಿದ್ರು ಟೇಬಲ್ ಕೆಳಗೆ ಅಂತ ಏನಿಲ್ಲ, ಒಂದು ಸ್ಪೇಷಿಯಸ್ ಆದಂತಹ ಜಾಗ, ಪೀಸ್ಫುಲ್ ಮೈಂಡ್ ಇದ್ದರೆ ಸಾಕು ಅಂತ. ಸೊ ನಿಮ್ಮ ಅನುಕೂಲ, ನೀವು ಟೇಬಲ್ ಕೆಳಗಡೆ ಹೋಗಿ 12 ದ್ರಾಕ್ಷಿನ ಹಿಡ್ಕೊಂಡು ಒಂದೊಂದಕ್ಕೆ ವಿಷ್ ಹೇಳಿ ತಿಂತಿರೋ ಅಥವಾ ಪೀಸ್ಫುಲ್ಲಾಗಿ ಕೂತ್ಕೊಂಡು ತಿಂತಿರೋ, ಅಪ್ ಟು ಯು. ಓಕೆ, ಆ್ಯಂಡ್ ಇದಕ್ಕೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ, ಇದು ಈ ಟೈಮಿಂಗ್ಸಲ್ಲೇ ಮಾಡಬೇಕು. 11:59ರಿಂದ 12 ಗಂಟೆಯಲ್ಲೇ ಮಾಡಬೇಕು, 31ನೇ ತಾರೀಕು ನೈಟ್. ಆ್ಯಂಡ್ ಇನ್ನೊಂದೇನೋ ಹೇಳಬೇಕಂತ ಅಂದ್ಕೊಂಡೆ. ಎಸ್, ಈ 12 ಗ್ರೇಪ್ಸ್ ಟೆಕ್ನಿಕಲ್ಲಿ ಎಷ್ಟು ಸಕ್ಸಸ್ ಸ್ಟೋರೀಸ್ನ ನೋಡಿದೆ ಅಂತ ಹೇಳಿದ್ರೆ, ತುಂಬ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರಂತೆ. ಆಲ್ಮೋಸ್ಟ್ ಲೈಕ್ ಒಂದು 7 to 8 ವಿಶಸ್ಗಳು ಫುಲ್ಫಿಲ್ ಆಗಿದೆಯಂತೆ. ನನ್ನ ಒಂದು ಸಲಹೆ ಏನು ಇದಕ್ಕೆ ಅಂತ ಹೇಳಿದ್ರೆ, ಒಂದು ಪೇಪರನ್ನು ತೊಗೊಳ್ಳಿ, ನಿಮ್ಮದು 12 ವಿಶ್ಗಳನ್ನು ಮುಂಚೆನೇ ಬರೆದಿಟ್ಕೊಂಬಿಡಿ. ಅದನ್ನು ಬೇಗ 1 ನಿಮಿಷದಲ್ಲಿ ಹೇಳ್ಕೊಂಬಿಡಿ. ಆದಷ್ಟು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಓಕೆ, ಒಂದು 10 ಗಂಟೆ, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ವಿಶಸ್ನೆಲ್ಲ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಮೊದಲನೇದಾಗಿ ಗ್ರೇಪ್ಸನ್ನ ತಂದು ಇಟ್ಕೊಳ್ಳಿ. ಬಿಕಾಸ್ ಎಲ್ಲ ಕಡೆ ಸೋಲ್ಡ್ ಔಟ್ ಆಗುತ್ತೆ. ನಿಮ್ಮ ಮನೆ ಹತ್ರ ನಿಯರ್ ಬೈ ಇರೋ ಅಂಗಡಿಗಳಿಗೆ ಹೋಗಿ ತಗೊಂಡು ಬಂದ್ಬಿಡೋದು ಒಳ್ಳೆಯದು. ಓಕೆ, ಸೊ ಅದನ್ನು ಮಿಸ್ ಮಾಡ್ಕೋಬೇಡಿ. ಅಲಾರಮ್ ಇಟ್ಕೊಳ್ಳಿ ಅಥವಾ ರಿಮೈಂಡರ್ ಇಟ್ಕೊಳ್ಳಿ, ಇದನ್ನು ಟ್ರೈ ಮಾಡಿ, ಯಾರಿಗೆಲ್ಲ ಮಾಡೋಕ್ಕಾಗುತ್ತೆ. ಇದೆಲ್ಲ ಈಗ ನಾನು ಏನೆಲ್ಲ ತೋರಿಸಿದ್ನಲ್ಲ, ಈ 1 2 3 4 5 6 ಅಪ್ ಟು 6 ನೀವು 31ನೇ ತಾರೀಕು ಒಳಗಡೆ, 31ನೇ ತಾರೀಕು ಮಧ್ಯಾಹ್ನದ ಒಳಗಡೆ ಈ 6 ಟೆಕ್ನಿಕ್ಗಳನ್ನು ಮಾಡಿ ಮುಗಿಸ್ಕೊಂಬಿಡಿ. ಸೊ ದಟ್ ನಿಮಗೆ ಪ್ರೆಷರ್ ಇರೋದಿಲ್ಲ, ಅಯ್ಯೋ ಆ ಟೆಕ್ನಿಕ್ ಮಾಡಿಲ್ಲ, ಈ ಟೆಕ್ನಿಕ್ ಮಾಡಿಲ್ಲ. ನೋ, ದೇರ್ ವಿಲ್ ಬಿ ನೋ ಮಚ್ ಪ್ರೆಷರ್. ಸೊ ಆದಷ್ಟು 31ನೇ ತಾರೀಕು, ಇವತ್ತು ಈಗ ವಿಡಿಯೋ ನೋಡಿದ ತಕ್ಷಣ ಸ್ಟಾರ್ಟ್ ಮಾಡಿಕೊಂಡು 31ನೇ ತಾರೀಕು ಒಳಗೆ ನಾನು ಹೇಳಿದ್ದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮೈಂಡನ್ನು ಕ್ಲಿಯರ್ ಮಾಡ್ಕೊಂಬಿಡಿ. 20-25 ಮುಗಿಸ್ಬಿಡೋಣ. ಆದರೆ ಇದು ಒಂದು 12 ಗ್ರೇಪ್ಸ್ ಟೆಕ್ನಿಕ್ ಏನಿದೆಯಲ್ಲ, ಇದನ್ನು ನೀವು 31st December 2025 11:59 PM to 12 AM ಈ ಟೈಮಲ್ಲೇ ಮಾಡಬೇಕು 12 ಗ್ರೇಪ್ಸ್ ಟೆಕ್ನಿಕ್. ಬಟ್ ಈ ಒಂದು 6 ಟೆಕ್ನಿಕ್ಸ್ಗಳನ್ನು ಏನು ಹೇಳಿದ್ನಲ್ಲ, ಅದನ್ನು ಇವತ್ತಿಂದ 31ನೇ ತಾರೀಕು ಮಧ್ಯಾಹ್ನದ ಒಳಗಡೆ ಎನಿ ಟೈಮ್ ಮಾಡ್ಕೋಬೋದು. ಆ್ಯಂಡ್ ಬ್ಲೂ ಕಲರ್ ಪೆನ್ನನ್ನೇ ಬಳಸ್ಬೋದು, ಬ್ಲ್ಯಾಕ್ ಬಳಸ್ಬಹುದು, ಡಸಂಟ್ ಮ್ಯಾಟರ್. ಓಕೆ, ಇದಕ್ಕೇನು ಮ್ಯಾಟರ್ ಆಗಲ್ಲ. ಇನ್ನು ಹೊಸ ವರ್ಷಕ್ಕೆ ಹೇಗೆ ಲೈಫನ್ನು ರೀಸೆಟ್ ಮಾಡೋದು, 2026 ಅಥವಾ ಯಾವುದೇ ಹೊಸ ವರ್ಷ ಬರಲಿ, ಈ ಒಂದು ವಿಡಿಯೋನ ನೀವು ಇಟ್ಕೊಂಡ್ಬಿಡಿ. ಯಾವುದೇ ಹೊಸ ವರ್ಷ ಬರಲಿ, ನಿಮ್ಮ ಲೈಫನ್ನು ರೀಸೆಟ್ ಮಾಡ್ಕೊಳ್ಳೋಂತಹ ಟೆಕ್ನಿಕ್ಸ್. ಬಿಕಾಸ್ ಇದು ನಾನು ಮಾಡೋವಂಥದ್ದು. ಇನ್ನು ನ್ಯೂ ಇಯರ್ ಲೈಫ್ ರೀಸೆಟ್, ನಿಮ್ಮ 3 ಟಾಪ್ ಗೋಲ್ಸ್ಗಳನ್ನು ಬರೆದಿಟ್ಕೊಳ್ಳಿ. ಫಿನಾನ್ಸ್ ರಿಲೇಟೆಡ್ ಆಗಿರ್ಬೋದು, ರಿಲೇಷನ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಕರಿಯರ್ ರಿಲೇಟೆಡ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು. ಕೇವಲ 3
ಈ ವರ್ಷದಲ್ಲಿ ಈ 3 ಗೋಲ್ಗಳನ್ನು ನಾನು ರೀಚ್ ಮಾಡೇ ಮಾಡ್ತೀನಿ ಅಂತ ಬರೆದಿಟ್ಕೊಳ್ಳಿ. ಎಲ್ಲಾದರೂ ಬರೆದಿಟ್ಕೊಬೋದು, ಇಲ್ಲ ನಿಮ್ಮ ಫೋನಲ್ಲೇ ನೋಟ್ ಪ್ಯಾಡಲ್ಲಿ ಬರೆದಿಟ್ಕೊಬೋದು, ನಿಮ್ಮ ಲ್ಯಾಪ್ಟಾಪ್ ನೋಟ್ ಪ್ಯಾಡಲ್ಲಿ ಬರ್ಕೋಬೋದು, ಫೋನ್ ನೋಟ್ಸಲ್ಲಿ ಬರ್ಕೋಬೋದು, ಇಲ್ಲ ನಿಮ್ಮ ಮನೇಲಿ ವಾಲ್ ಮೇಲೆ ಸ್ಟಿಕ್ ಮಾಡ್ತೀರಾ, ಏನಾದರೂ ಡಿಸೈನಾಗಿ ಮಾಡಿ ಮೈ ಟಾಪ್ 3 ಗೋಲ್ಸ್ ಅಂತ ಹೇಳಿ ದೊಡ್ಡದಾಗಿ ದೊಡ್ಡ ಲೆಟರ್ಸಿಂದ ಬರೆದು ನಿಮ್ಮ ಮನೆ ಗೋಡೆ ಮೇಲೆ ಪೇಸ್ಟ್ ಮಾಡ್ಕೋಬೋದು. ಸೊ ದಟ್ ಅದು ನೀವು ನೋಡಿದಾಗೆಲ್ಲ ನಿಮಗೆ ನಿಮ್ಮ ಗೋಲ್ ನೆನಪಾಗ್ತಾ ಹೋಗುತ್ತೆ. ಓಕೆ, ಆ್ಯಂಡ್ ಎರಡನೇದು 1 ವರ್ಡ್ ಫಾರ್ 2026ಗೆ ಒಂದೇ ಒಂದು ವರ್ಡ್ ಏನು ಕೊಡ್ತೀರಾ? ಹ್ಯಾಪಿನೆಸ್, ಜಾಯ್, ಸಕ್ಸಸ್ಫುಲ್, ಏನಾದರೂ ಒಂದು ವರ್ಡ್ ಇಲ್ಲ ಒಂದು ಸೆಂಟೆನ್ಸ್ ಕೂಡ ನೀವು ಬರಿಬೋದು. 2026 ಈಸ್ ಮೈನ್, ನನ್ನ ವರ್ಷ 2026 ನನ್ನ ವರ್ಷ, 2026 ನಾನು ಸಕ್ಸಸ್ಫುಲ್ ಆಗಿದ್ದೇನೆ. ಈ ರೀತಿ ಏನಾದರೂ ಒಂದು ಅಫರ್ಮೇಷನನ್ನು ನೀವು ಬರಿಬೋದು. ಅಪ್ ಟು ಯು, ಏನು ಬೇಕಿದ್ರೂ ಬರಿಬೋದು. ಸಕ್ಸಸ್ ಹೆಡ್ಲೈನ್ ಅಂತ ಒಂದು ಕೊಡಬೇಕು. ಏನು ಸಕ್ಸಸ್ ಹೆಡ್ಲೈನ್? ಐ ಆಮ್ ಸಕ್ಸಸ್ಫುಲ್ ಅಂತ ಬರೀರಿ ಸಾಕು. ಅದು ಹೆಡ್ಲೈನ್ಗೆ ಒಂದು ಅಫರ್ಮೇಷನನ್ನು ಬರೆದ್ಬಿಡೋಣ. ಐ ಆಮ್ ಸಕ್ಸಸ್ಫುಲ್ ಅಂತ ಬರೆದು ಕೆಳಗಡೆ ಮೈ ಟಾಪ್ 3 ಗೋಲ್ಸ್ ಅಂತ ಬರೆದು ನಿಮ್ಮ ಗೋಲ್ಸ್ಗಳನ್ನು ಕೂಡ ನೀವು ಬರ್ಕೋಬೋದು. ಡ್ರೀಮ್ ಔಟ್ಕಮ್ ಬೈ ಡಿಸೆಂಬರ್ 2026. ಇನ್ನೂ ಒಂದು ಡ್ರೀಮ್ ಔಟ್ಕಮ್ ಏನು ಬೇಕು? ಒಂದು ಇಷ್ಟು ಲಕ್ಷ ನಾನು ದುಡಿಬೇಕು, ಅದು ನನ್ನ ಡ್ರೀಮ್ ಔಟ್ಕಮ್. ಐ ವಿಲ್ ಬೆಟರ್ ರೈಟ್ ಆ್ಯಂಡ್ ಶೋ ಯು. ನಿಮ್ಮ ಡ್ರೀಮ್ ಔಟ್ಕಮ್ ಹೇಗಿರಬೇಕು ಅನ್ನೋದನ್ನು ನೀವು ಬರೀಬೇಕಾಗತ್ತೆ. ಓಕೆ, ಸೊ ಯಾರಿಗೆಲ್ಲ ಮಂತ್ ಡಿಕ್ಲರೇಷನ್ ಮಾಡ್ಕೊಳಕ್ಕೆ ಬರಲ್ಲ ಅಥವಾ ಅದೆಲ್ಲ ಕನ್ಫ್ಯೂಷನ್ ಇದೆ ಅಂದರೆ ನೀವು ನನ್ನ ಈ ಬುಕ್ಕನ್ನು ಪರ್ಚೇಸ್ ಮಾಡ್ಬೋದು, ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಹೊಸ ವರ್ಷ ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂತ ಅಂದರೂ ಕೂಡ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ನಿಮ್ಮ ನ್ಯೂ ಇಯರ್ ಪ್ರೆಡಿಕ್ಷನ್ನ ನೀವು ತೊಗೋಬೋದು. ಇಲ್ಲಿ ನೋಡಿ, ಐ ಆಮ್ ಸಕ್ಸಸ್ಫುಲ್ ಅನ್ನೋದು ನನ್ನ ಸಕ್ಸಸ್ ಹೆಡ್ಲೈನ್. ಓಕೆ, 2026ಕ್ಕೆ ನನ್ನ ಸಕ್ಸಸ್ ಹೆಡ್ಲೈನ್ ಬಂದುಬಿಟ್ಟು ಐ ಆಮ್ ಸಕ್ಸಸ್ಫುಲ್. ನಿಮ್ಗೇನು ಬೇಕೋ ಅದನ್ನು ನೀವು ಬರ್ಕೋಬಹುದು. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ಮೈ ಟಾಪ್ 3 ಗೋಲ್ಸ್: ಅರ್ನ್ 25 lakh, ಸ್ಕೋರ್ 100 out of 100, ಬೈ ಪ್ರಾಪರ್ಟಿ. ಸೊ ಇದು ನಂದು ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತಿರೋದು. ನಿಮ್ಗೇನಾದರೂ ದುಡಿಬೇಕು, ಇಷ್ಟು ದುಡಿಬೇಕು ಅಮೌಂಟು, ಅದನ್ನು ಬರ್ಕೊಳ್ಳಿ. ಆ್ಯಂಡ್ ಯಾವುದಾದ್ರೂ ಎಕ್ಸಾಮಲ್ಲಿ ಏನಾದರೂ ಗೌರ್ಮೆಂಟ್ ಎಕ್ಸಾಮ್ ಏನಾದರೂ ಬರೀತಿರ್ತಿರಲ್ಲ ನೀವೆಲ್ಲ, ಸೊ ಸ್ಕೋರ್ 100 out of 100, ಎಷ್ಟು ಮಾರ್ಕ್ಸ್ ಬೇಕು ಅದು. ಆ್ಯಂಡ್ ಏನಾದರೂ ಪ್ರಾಪರ್ಟಿ ಬೈ ಮಾಡಬೇಕಾ, ವೆಹಿಕಲ್ ಬೈ ಮಾಡಬೇಕಾ, ನಿಮ್ದು ಏನು ಗೋಲ್ಸ್ ಇದೆ ಅದನ್ನು ಬರ್ಕೊಳ್ಳಿ. ಡ್ರೀಮ್ ಔಟ್ಕಮ್ ಅಂತ ಬರೆದು ಪ್ರಮೋಷನ್ ಟು ಮ್ಯಾನೇಜರ್ ಲೆವೆಲ್ ಪೋಸ್ಟ್ ಅಂತ ನಾನು ಬರ್ತಿದ್ದೀನಿ. ಸೊ ನೀವು ಡ್ರೀಮ್ ಔಟ್ಕಮ್ ಬೈ 2026 ಡಿಸೆಂಬರ್ ಈಸ್ ಲೈಕ್ ಮ್ಯಾರಿಂಗ್ ಮೈ ಡ್ರೀಮ್ ಪಾರ್ಟ್ನರ್ ಅಥವಾ ಗೆಟಿಂಗ್ ಅ ಗೌರ್ಮೆಂಟ್ ಜಾಬ್, ನಿಮ್ದು ಏನಿರುತ್ತೆ ಅದನ್ನು ನೀವು ಮೆನ್ಷನ್ ಮಾಡಬಹುದು. ಈ ರೀತಿ ಒಂದು ವೈಟ್ ಕಲರ್ ಪೇಪರ್ನ ತೊಗೊಂಡು ಒಂದು ಬಾಕ್ಸ್ ಥರ ಮಾಡಿ ಅದನ್ನು ಮಾಡಿ ನೀವು ನಿಮ್ಮ ಖಾಲಿ ಗೋಡೆ ಮೇಲೆ ಪೇಸ್ಟ್ ಮಾಡ್ಕೋಬೋದು. ಇಲ್ಲ ಇದ್ರದ್ದೇ ಫೋಟೋ ತೊಗೊಂಡು ನಿಮ್ಮದು ಮೊಬೈಲ್ ವಾಲ್ಪೇಪರ್ ಆಗಿ ಮಾಡ್ಕೋಬೋದು. ಸೊ ದಟ್ ಎವ್ರಿ ಡೇ ನೀವು ನೋಡ್ತಾ ಇರ್ಬೋದು ಅದನ್ನು. ಆ್ಯಂಡ್ ಇದಕ್ಕೆ ನೀವು ಡೆಕೋರೇಷನ್ ಕೂಡ ಮಾಡ್ಬೋದು. ಏನಾದರೂ ಸ್ಟಿಕ್ಕರ್ಸ್ಗಳನ್ನು ಅಂಟಿಸೋದಾಗಿರ್ಬೋದು ಅಥವಾ ಸ್ಟಾರ್ಸ್ಗಳನ್ನು ಬರೆಯೋದಾಗಿರ್ಬೋದು, ಏನಾದರೂ ಡೆಕೋರೇಷನ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ಕಲರ್ ಪೆನ್ಸ್ಗಳನ್ನು ಕೂಡ ನೀವು ಬಳಸಬಹುದು, ಎಕ್ಸೆಪ್ಟ್ ಬ್ಲ್ಯಾಕನ್ನು ಮಾತ್ರ ಬಳಸಬೇಡಿ. ಓಕೆ, ಸೊ ಕಲರ್ ಪೆನ್ನನ್ನು ಬಳಸಿ ನೀವು ಡಿಸೈನ್ ಮಾಡ್ಬೋದು. ಇಷ್ಟೇ, ವೆರಿ ವೆರಿ ಸಿಂಪಲ್. ಇದನ್ನು ನೀವು ಜನವರಿ 1ನೇ ತಾರೀಕು ಕೂಡ ಮಾಡಬಹುದು ಅಥವಾ ಈಗಲೇ ಮಾಡಿ ಇಡ್ಕೋಬಹುದು. ಓಕೆನಾ, ಈಗಲೇ ಮಾಡಿ ಇಡ್ಬೋದು, ಅದೇನು ಮ್ಯಾಟರ್ ಆಗಲ್ಲ. ಅಥವಾ ಜನವರಿ 1ನೇ ತಾರೀಕು ಆರಾಮಾಗಿ ಕೂತು ಮಾಡ್ಬೋದು. ಇನ್ನು ಜನವರಿ 1ನೇ ತಾರೀಕು 111 ಪೋರ್ಟಲ್ ಇದೆ, ಅಲ್ಲಿ 11 ಡಿಸೈರ್ಸ್ಗಳನ್ನು ಬರೀರಿ ಅಂತ ಇಲ್ಲಿ ಬರೆದಿದ್ದೀನಿ. ಬಟ್ ಒಂದು ಸಪ್ರೇಟ್ ಶಾರ್ಟ್ಸ್ ವೀಡಿಯೋನ ಮಾಡಿ ಹಾಕ್ತೀನಿ, ಯಾವ ಬಣ್ಣದ ಕ್ಯಾಂಡಲ್ ಹಚ್ಕೋಬೇಕು ಏನು ಅಂತೆಲ್ಲ. ಸೊ ಆ ಒಂದು ವೀಡಿಯೋಗೆ ವೆಯ್ಟ್ ಮಾಡಿ. ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಆ್ಯಂಡ್ ಇದನ್ನು ಬರ್ನ್ ಮಾಡಬೇಕಾ ಅಂತೆಲ್ಲ ಕೇಳೋದಿದ್ರೆ ನಾನು ಹೇಳ್ತೀನಿ, ಬರ್ನ್ ಮಾಡಬೇಡಿ. ಓಕೆ, ಸೊ ಹಾಗಾಗಿ ನಿಮ್ಗೆ ಇನ್ ಕೇಸ್ ಒಂದು ಖಾಲಿ ಪೇಪರಲ್ಲಿ ಬರೆಯೋಕ್ಕಾಗಲಿಲ್ಲ ಅಂದ್ರೂ ನಿಮ್ಮ ಮೊಬೈಲಲ್ಲೇ ಏನಾದರೂ ಒಂದು ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಒಂದು ಸ್ಕ್ವಯರ್ ಹಾಕಿ ಅದ್ರ ಒಳಗೆ ಟೈಪ್ ಕೂಡ ನೀವು ಮಾಡ್ಕೋಬಹುದು. ಓಕೆ, ಗೂಗಲ್ ಮಾಡಿ ಸಕ್ಸಸ್ ಹೆಡ್ಲೈನ್ ಅಂತ ಗೂಗಲ್ ಮಾಡಿ, ನಿಮಗೆ ಗೂಗಲ್ ಸಖತ್ ಇನ್ಫಾರ್ಮೇಷನ್ ಕೊಡುತ್ತೆ. ಚಾಟ್ GPT ಯೂಸ್ ಮಾಡಿ, ಕಾಲಕ್ಕೆ ತಕ್ಕಾಗಿ ಬದಲಾಗಬೇಕಲ್ವ. ಎಸ್, ಸೊ ಹಾಗಾಗಿ ನಿಮ್ಗೆ ಏನೇನು ಆಸೆಗಳಿದೆ ಅದನ್ನೆಲ್ಲ ಬರೀರಿ. ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ, ಬರೀ ರಿಲೇಷನ್ಶಿಪ್ಪು ಅದ್ರ ಬಗ್ಗೆನೇ ಹೇಳ್ತೀನಿ ಅನ್ನೋದಕ್ಕಿಂತ ಜಸ್ಟ್ ಒಂದು ಬೇರೆ ಪ್ರಾಪರ್ಟಿ ತೊಗೋಬೇಕು, ಸ್ಕೋರ್ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಎಸ್, ಎನಿ ಡೌಟ್ಸ್ ಜಸ್ಟ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ,
ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ನಾನು ತುಂಬ ಆಫ್ ಆಗಿಬಿಟ್ಟಿದ್ದೆ ಯೂಟ್ಯೂಬ್ ಚಾನಲಲ್ಲಿ, ಬಟ್ ಸ್ಟಿಲ್ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ, ಮೆಸೇಜಸ್ ಎಲ್ಲ ಮಾಡಿ ಕೇಳಿದ್ದೀರಾ. ಅವರೆಲ್ಲರಿಗೂ ನನ್ನ ಕಡೆಯಿಂದ ಗ್ರ್ಯಾಟಿಟ್ಯೂಡ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಥ್ಯಾಂಕ್ಸ್ ಯೂನಿವರ್ಸಿಗೆ ಹಾಗೆ 2025ಗೆ ಕಾಮೆಂಟ್ ಸೆಕ್ಷನ್ನಲ್ಲಿರಲಿ. ಥ್ಯಾಂಕ್ ಯು.